ಪ್ರವಾಸಿಗರನ್ನೇ ನೆಚ್ಚಿರುವಂತ ಕಾಶ್ಮೀರ ನೋಡಿ. ಕಾಶ್ಮೀರದಲ್ಲಿ ಆದಂತ ಭಯೋತ್ಪಾದಕ ದಾಳಿಯ ನಂತರ ಬರುವಂತ ಪ್ರವಾಸಿಗರ ಸಂಖ್ಯೆ ಬಹುತೇಕ ಕಮ್ಮಿ ಆಗಿತ್ತು. ಬಹುತೇಕ ಜನ ಬರೋರು ತಮ್ಮ ಟ್ರಿಪ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿರುವಂತ ಸೇನಾ ಸಿಬ್ಬಂದಿ ಎಲ್ಲರಿಗೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯೋದಿಲ್ಲ, ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್ ಇದೆ, ಯಾರು ಭಯ ಪಡೋದು ಬೇಡ ಅಂತ ಹೇಳಿದ್ರು. ಸದ್ಯ ನೋಡಿ, ಈಗ ನಾನಿರುವಂತ ಜಾಗ ಶ್ರೀನಗರದ ಮಕಾಯ್ ಪಾಯಿಂಟ್ ನಲ್ಲಿ ನಾನಿದ್ದೀನಿ. ಇದು ಡಲ್ ಲೇಕ್ ಇತ್ತು. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕುವಂತ ಈ ಒಂದು ಲೇಕ್ ಇದೆಯಲ್ಲ, ಇಲ್ಲಿ ಯಾವಾಗ್ಲೂ ಕೂಡ ಪ್ರವಾಸಿಗರು ಇರ್ತಾ ಇದ್ರು. ಆದ್ರೆ ಈಗ ಈ ಘಟನೆ ಆದ ನಂತರ, ಈಗ ಈ ಸೀಸನ್ ಶುರು, ಕಾಶ್ಮೀರದಲ್ಲಿ ಪ್ರವಾಸಿಗರು ಆಗಮಿಸುವಂತ ಸಮಯ, ಅದು ಅತಿ ಹೆಚ್ಚು ಆಗಮಿಸೋದು ಇದೇ ಸಮಯಕ್ಕೆ. ಆದ್ರೆ ಈ ಘಟನೆ ಆದ ನಂತರ, ಈ ಭಯೋತ್ಪಾದಕ ದಾಳಿ ಆದ ನಂತರ, ಟೆರರ್ ಅಟ್ಯಾಕ್ ಆದ ನಂತರ ಜನರ ಸಂಖ್ಯೆ, ಪ್ರವಾಸಿಗರ ಸಂಖ್ಯೆ ಬಹುತೇಕ ಕಮ್ಮಿ ಆಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿರುವಂತ ಎಲ್ಲ ದೋಣಿಗಳು, ಹಾಗೆ ದೋಣಿಯಲ್ಲಿರುವಂತ ಎಲ್ಲ ಸಿಬ್ಬಂದಿಗಳೆಲ್ಲರೂ ಕೂಡ ಹಾಗೆ ಇದ್ದಾರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಭಯ ಬೇಡ, ಕಾಶ್ಮೀರ ಹಮ್ಸ್ ಆಪ್ಕಾ ಸಾಥ್ ಹೇ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಕಾಶ್ಮೀರ ನಿಮ್ ಜೊತೆಯಲ್ಲಿ ಇದೆ, ಇದು ಯಾವ್ದಕ್ಕೂ ಕೂಡ ನೀವು ಭಯ ಪಡಬೇಡಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಜನ ಅಂತ ಹೇಳಿದ್ರೆ ಇಲ್ಲಿರೋ ಕಾಶ್ಮೀರಿಗರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಒಂದೊಂದು ಬಹಳ ಸ್ಪಷ್ಟವಾಗಿದೆ, ಬಹಳ ಸೂಕ್ಷ್ಮ ವಿಚಾರ, ಬಹಳ ಗಂಭೀರ ವಿಚಾರ. ಕೇಂದ್ರ ಸರ್ಕಾರವು ಕೂಡ ಭಯೋತ್ಪಾದನೆಯನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದೆ. ಹೀಗೆಲ್ಲ ಇರುವಾಗ ಇಡೀ ದೇಶವೇ, ಭಾರತೀಯರೆಲ್ಲರೂ ಕೂಡ ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧ ತೊಡೆ ತಟ್ಟಿದ್ದಾರೆ. ಹೀಗಿರುವಾಗ ಸಂಪೂರ್ಣ ನಿರ್ನಾಮ ಮಾಡಿಯೇ ಮಾಡ್ತಾರೆ. ಯಾರು ಕೂಡ ಭಯ ಪಡೋದ್ ಬೇಡ, ಯಾರು ಕೂಡ ಡರ್ ಆಗೋದ್ ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಬರುವ ಪ್ರವಾಸಿಗರು ಬನ್ನಿ, ಇಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಏನೀಗ ಕಾಶ್ಮೀರವನ್ನು ಕರೀತಾರೆ, ಅದರ ಅಸ್ತಿತ್ವ ಇಲ್ಲಿ ಹಂಗೆ ಇದೆ. ತಾವೆಲ್ಲರೂ ಕೂಡ ಇಲ್ಲಿ ಬಂದು ಕಾಶ್ಮೀರದ ಬದುಕಿಗಾಗಿ, ಕಾಶ್ಮೀರಕ್ಕೆ ಇರೋದು ಒಂದೇ ಒಂದು ಆಸರೆ, ಅದು ಪ್ರವಾಸೋದ್ಯಮ ಮಾತ್ರ. ಈ ನಸುಗುನ್ನಿಗಳು ಮಾಡಿರುವಂತ ಈ ಕೃತ್ಯಕ್ಕೆ ಕಾಶ್ಮೀರ ಇವತ್ತು ಬಡವಾಗಿದೆ. ಕಾಶ್ಮೀರ ಎಲ್ಲರಲ್ಲೂ ಕೂಡ ಬೇಡ್ಕೊಳ್ತಾ ಇದೆ, ಭಯೋತ್ಪಾದನೆಯನ್ನು ಮಟ್ಟ ಹಾಕಿ ಪ್ರವಾಸಿಗರು ಬರುವವರು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾವಿರುವಂತ ಈ ಡಲ್ ಲೇಕ್ ನಲ್ಲಿ ಜನರು ಸ್ವಲ್ಪ ಕಡಿಮೆ ಇದ್ದಾರೆ. ಕಡಿಮೆ ಅಂತ ಹೇಳ್ರಿ ಯಾರು ಕೂಡ ಇಲ್ಲ, ಭಯ ಪಟ್ಟಿದ್ದಾರೆ, ಅವರು ಆತಂಕದಲ್ಲಿದ್ದಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಇನ್ನು ಮುಂದೆ ಹಂಗಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜನರಿಗೊಂದು ಅಭಯ ನೀಡ್ತಾ ಇದೆ. ಕಾಶ್ಮೀರಿಗರು ಕೂಡ ನಾವೆಲ್ಲರೂ ನಿಮ್ ಜೊತೆಲಿ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಕಾಶ್ಮೀರದಲ್ಲಿ ಶ್ರೀನಗರದ ಈ ಮಕಾಯ್ ಪಾಯಿಂಟ್ ನ ಈ ಪ್ರವಾಸೋದ್ಯಮದ ಕೆಲವೊಂದಿಷ್ಟು ಪಾಯಿಂಟ್ ಗಳಿದ್ದಾವಲ್ಲ, ಅಲ್ಲೆಲ್ಲ ಈ ರೀತಿಯ ಒಂದಿಷ್ಟು ವ್ಯವಸ್ಥೆಗಳು ಅಥವಾ ಈ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕಾಶ್ಮೀರದಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಕಾಶ್ಮೀರದಲ್ಲಿ ಆದಂತ ಟೆರರ್ ಅಟ್ಯಾಕ್, ಅದಾದ ನಂತರ ಆದಂತ ಘಟನೆಗಳು, ಇದೆಲ್ಲವೂ ಕೂಡ ನಾವು ಸಾಕ್ಷಿ ಆಗಿದ್ದೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ನಿರಂತರವಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ತಲುಪಿಸ್ತಾ ಇದ್ದೀವಿ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಇಡೀ ದೇಶವೇ ಇವತ್ತು ಕಾಶ್ಮೀರದಲ್ಲಿ ಆದಂತ ಟೆರರ್ ಅಟ್ಯಾಕ್ ಅನ್ನ ಖಂಡಿಸಿ ಈ ಉಗ್ರಗಾಮಿಗಳನ್ನ ಮಟ್ಟ ಹಾಕಬೇಕು ಅನ್ನೋ ಒಕ್ಕೊರಲ ಆಗ್ರಹ ಇದೆ. ಜಾಗತಿಕವಾಗಿಯೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಬೇರೆ ಬೇರೆ ದೇಶಗಳು ನಿಂತ್ಕೊಂಡಿದ್ದಾವೆ. ಭಾರತದ ಮುಂದಿನ ಭಯೋತ್ಪಾದಕ ನಿಗ್ರಹ ನಡೆ ಹೇಗಿರುತ್ತೆ ಅನ್ನೋದು ಭಾರಿ ಕುತೂಹಲವಾಗಿದೆ. ಕಾಶ್ಮೀರದಿಂದ ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ನಮಸ್ಕಾರ. ಪ್ರವಾಸಿಗರನ್ನೇ ನೆಚ್ಚಿರುವಂತ ಕಾಶ್ಮೀರ ನೋಡಿ. ಕಾಶ್ಮೀರದಲ್ಲಿ ಆದಂತ ಭಯೋತ್ಪಾದಕ ದಾಳಿಯ ನಂತರ ಬರುವಂತ ಪ್ರವಾಸಿಗರ ಸಂಖ್ಯೆ ಬಹುತೇಕ ಕಮ್ಮಿ ಆಗಿತ್ತು. ಬಹುತೇಕ ಜನ ಬರೋರು ತಮ್ಮ ಟ್ರಿಪ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿರುವಂತ ಸೇನಾ ಸಿಬ್ಬಂದಿ ಎಲ್ಲರಿಗೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯೋದಿಲ್ಲ, ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್ ಇದೆ, ಯಾರು ಭಯ ಪಡೋದು ಬೇಡ ಅಂತ ಹೇಳಿದ್ರು. ಸದ್ಯ ನೋಡಿ, ಈಗ ನಾನಿರುವಂತ ಜಾಗ ಶ್ರೀನಗರದ ಮಕಾಯ್ ಪಾಯಿಂಟ್ ನಲ್ಲಿ ನಾನಿದ್ದೀನಿ. ಇದು ಡಲ್ ಲೇಕ್ ಇತ್ತು. ಯಾವಾಗ್ಲೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕುವಂತ ಈ ಒಂದು ಲೇಕ್ ಇದೆಯಲ್ಲ, ಇಲ್ಲಿ ಯಾವಾಗ್ಲೂ ಕೂಡ ಪ್ರವಾಸಿಗರು ಇರ್ತಾ ಇದ್ರು. ಆದ್ರೆ ಈಗ ಈ ಘಟನೆ ಆದ ನಂತರ, ಈಗ ಈ ಸೀಸನ್ ಶುರು, ಕಾಶ್ಮೀರದಲ್ಲಿ ಪ್ರವಾಸಿಗರು ಆಗಮಿಸುವಂತ ಸಮಯ, ಅದು ಅತಿ ಹೆಚ್ಚು ಆಗಮಿಸೋದು ಇದೇ ಸಮಯಕ್ಕೆ. ಆದ್ರೆ ಈ ಘಟನೆ ಆದ ನಂತರ, ಈ ಭಯೋತ್ಪಾದಕ ದಾಳಿ ಆದ ನಂತರ, ಟೆರರ್ ಅಟ್ಯಾಕ್ ಆದ ನಂತರ ಜನರ ಸಂಖ್ಯೆ, ಪ್ರವಾಸಿಗರ ಸಂಖ್ಯೆ ಬಹುತೇಕ ಕಮ್ಮಿ ಆಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿರುವಂತ ಎಲ್ಲ ದೋಣಿಗಳು, ಹಾಗೆ ದೋಣಿಯಲ್ಲಿರುವಂತ ಎಲ್ಲ ಸಿಬ್ಬಂದಿಗಳೆಲ್ಲರೂ ಕೂಡ ಹಾಗೆ ಇದ್ದಾರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಭಯ ಬೇಡ, ಕಾಶ್ಮೀರ ಹಮ್ಸ್ ಆಪ್ಕಾ ಸಾಥ್ ಹೇ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಕಾಶ್ಮೀರ ನಿಮ್ ಜೊತೆಯಲ್ಲಿ ಇದೆ, ಇದು ಯಾವ್ದಕ್ಕೂ ಕೂಡ ನೀವು ಭಯ ಪಡಬೇಡಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಜನ ಅಂತ ಹೇಳಿದ್ರೆ ಇಲ್ಲಿರೋ ಕಾಶ್ಮೀರಿಗರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಒಂದೊಂದು ಬಹಳ ಸ್ಪಷ್ಟವಾಗಿದೆ, ಬಹಳ ಸೂಕ್ಷ್ಮ ವಿಚಾರ, ಬಹಳ ಗಂಭೀರ ವಿಚಾರ. ಕೇಂದ್ರ ಸರ್ಕಾರವು ಕೂಡ ಭಯೋತ್ಪಾದನೆಯನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದೆ. ಹೀಗೆಲ್ಲ ಇರುವಾಗ ಇಡೀ ದೇಶವೇ, ಭಾರತೀಯರೆಲ್ಲರೂ ಕೂಡ ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧ ತೊಡೆ ತಟ್ಟಿದ್ದಾರೆ. ಹೀಗಿರುವಾಗ ಸಂಪೂರ್ಣ ನಿರ್ನಾಮ ಮಾಡಿಯೇ ಮಾಡ್ತಾರೆ. ಯಾರು ಕೂಡ ಭಯ ಪಡೋದ್ ಬೇಡ, ಯಾರು ಕೂಡ ಡರ್ ಆಗೋದ್ ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ.
ಬರುವ ಪ್ರವಾಸಿಗರು ಬನ್ನಿ, ಇಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಏನೀಗ ಕಾಶ್ಮೀರವನ್ನು ಕರೀತಾರೆ, ಅದರ ಅಸ್ತಿತ್ವ ಇಲ್ಲಿ ಹಂಗೆ ಇದೆ. ತಾವೆಲ್ಲರೂ ಕೂಡ ಇಲ್ಲಿ ಬಂದು ಕಾಶ್ಮೀರದ ಬದುಕಿಗಾಗಿ, ಕಾಶ್ಮೀರಕ್ಕೆ ಇರೋದು ಒಂದೇ ಒಂದು ಆಸರೆ, ಅದು ಪ್ರವಾಸೋದ್ಯಮ ಮಾತ್ರ. ಈ ನಸುಗುನ್ನಿಗಳು ಮಾಡಿರುವಂತ ಈ ಕೃತ್ಯಕ್ಕೆ ಕಾಶ್ಮೀರ ಇವತ್ತು ಬಡವಾಗಿದೆ. ಕಾಶ್ಮೀರ ಎಲ್ಲರಲ್ಲೂ ಕೂಡ ಬೇಡ್ಕೊಳ್ತಾ ಇದೆ, ಭಯೋತ್ಪಾದನೆಯನ್ನು ಮಟ್ಟ ಹಾಕಿ ಪ್ರವಾಸಿಗರು ಬರುವವರು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾವಿರುವಂತ ಈ ಡಲ್ ಲೇಕ್ ನಲ್ಲಿ ಜನರು ಸ್ವಲ್ಪ ಕಡಿಮೆ ಇದ್ದಾರೆ. ಕಡಿಮೆ ಅಂತ ಹೇಳ್ರಿ ಯಾರು ಕೂಡ ಇಲ್ಲ, ಭಯ ಪಟ್ಟಿದ್ದಾರೆ, ಅವರು ಆತಂಕದಲ್ಲಿದ್ದಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಇನ್ನು ಮುಂದೆ ಹಂಗಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜನರಿಗೊಂದು ಅಭಯ ನೀಡ್ತಾ ಇದೆ. ಕಾಶ್ಮೀರಿಗರು ಕೂಡ ನಾವೆಲ್ಲರೂ ನಿಮ್ ಜೊತೆಲಿ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಕಾಶ್ಮೀರದಲ್ಲಿ ಶ್ರೀನಗರದ ಈ ಮಕಾಯಿ ಪಾಯಿಂಟ್ ನ ಈ ಪ್ರವಾಸೋದ್ಯಮದ ಕೆಲವೊಂದಿಷ್ಟು ಪಾಯಿಂಟ್ ಗಳಿದ್ದಾವಲ್ಲ, ಅಲ್ಲೆಲ್ಲ ಈ ರೀತಿಯ ಒಂದಿಷ್ಟು ವ್ಯವಸ್ಥೆಗಳು ಅಥವಾ ಈ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕಾಶ್ಮೀರದಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಕಾಶ್ಮೀರದಲ್ಲಿ ಆದಂತ ಟೆರರ್ ಅಟ್ಯಾಕ್, ಅದಾದ ನಂತರ ಆದಂತ ಘಟನೆಗಳು, ಇದೆಲ್ಲವೂ ಕೂಡ ನಾವು ಸಾಕ್ಷಿ ಆಗಿದ್ದೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ನಿರಂತರವಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ತಲುಪಿಸ್ತಾ ಇದ್ದೀವಿ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಇಡೀ ದೇಶವೇ ಇವತ್ತು ಕಾಶ್ಮೀರದಲ್ಲಿ ಆದಂತ ಟೆರರ್ ಅಟ್ಯಾಕ್ ಅನ್ನ ಖಂಡಿಸಿ ಈ ಉಗ್ರಗಾಮಿಗಳನ್ನ ಮಟ್ಟ ಹಾಕಬೇಕು ಅನ್ನೋ ಒಕ್ಕೊರಲ ಆಗ್ರಹ ಇದೆ. ಜಾಗತಿಕವಾಗಿಯೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಬೇರೆ ಬೇರೆ ದೇಶಗಳು ನಿಂತ್ಕೊಂಡಿದ್ದಾವೆ. ಭಾರತದ ಮುಂದಿನ ಭಯೋತ್ಪಾದಕ ನಿಗ್ರಹ ನಡೆ ಹೇಗಿರುತ್ತೆ ಅನ್ನೋದು ಭಾರಿ ಕುತೂಹಲವಾಗಿದೆ. ಕಾಶ್ಮೀರದಿಂದ ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ನಮಸ್ಕಾರ. ಪ್ರವಾಸಿಗರನ್ನೇ ನೆಚ್ಚಿರುವಂತ ಕಾಶ್ಮೀರ ನೋಡಿ, ಕಾಶ್ಮೀರದಲ್ಲಿ ಆದಂತ ಭಯೋತ್ಪಾದಕ ದಾಳಿಯ ನಂತರ ಬರುವಂತ ಪ್ರವಾಸಿಗರ ಸಂಖ್ಯೆ ಬಹುತೇಕ ಕಮ್ಮಿ ಆಗಿತ್ತು. ಬಹುತೇಕ ಜನ ಬರೋರು ತಮ್ಮ ಟ್ರಿಪ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿರುವಂತ ಸೇನಾ ಸಿಬ್ಬಂದಿ ಎಲ್ಲರಿಗೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿತ್ತು, ಯಾವುದೇ ಅಹಿತಕರ ಘಟನೆಗಳು ನಡೆಯೋದಿಲ್ಲ, ಎಲ್ಲವೂ ಕೂಡ ಅಂಡರ್ ಕಂಟ್ರೋಲ್ ಇದೆ, ಯಾರು ಭಯ ಪಡೋದು ಬೇಡ ಅಂತ ಹೇಳಿದ್ರು. ಸದ್ಯ ನೋಡಿ, ಈಗ ನಾನಿರುವಂತ ಜಾಗ ಶ್ರೀನಗರದ ಮಕಾಯ್ ಪಾಯಿಂಟ್ ನಲ್ಲಿ ನಾನಿದ್ದೀನಿ. ಇದು ಡಲ್ ಲೇಕ್ ಇತ್ತು, ಯಾವಾಗ್ಲೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕುವಂತ ಈ ಒಂದು ಲೇಕ್ ಇದೆಯಲ್ಲ, ಇಲ್ಲಿ ಯಾವಾಗ್ಲೂ ಕೂಡ ಪ್ರವಾಸಿಗರು ಇರ್ತಾ ಇದ್ರು. ಆದ್ರೆ ಈಗ ಈ ಘಟನೆ ಆದ ನಂತರ, ಈಗ ಈ ಸೀಸನ್ ಶುರು, ಕಾಶ್ಮೀರದಲ್ಲಿ ಪ್ರವಾಸಿಗರು ಆಗಮಿಸುವಂತ ಸಮಯ, ಅದು ಅತಿ ಹೆಚ್ಚು ಆಗಮಿಸೋದು ಇದೇ ಸಮಯಕ್ಕೆ. ಆದ್ರೆ ಈ ಘಟನೆ ಆದ ನಂತರ, ಈ ಭಯೋತ್ಪಾದಕ ದಾಳಿ ಆದ ನಂತರ, ಟೆರರ್ ಅಟ್ಯಾಕ್ ಆದ ನಂತರ ಜನರ ಸಂಖ್ಯೆ, ಪ್ರವಾಸಿಗರ ಸಂಖ್ಯೆ ಬಹುತೇಕ ಕಮ್ಮಿ ಆಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿರುವಂತ ಎಲ್ಲ ದೋಣಿಗಳು, ಹಾಗೆ ದೋಣಿಯಲ್ಲಿರುವಂತ ಎಲ್ಲ ಸಿಬ್ಬಂದಿಗಳೆಲ್ಲರೂ ಕೂಡ ಹಾಗೆ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಯಾವುದೇ ಭಯ ಬೇಡ, ಕಾಶ್ಮೀರ ಹಮ್ಸ್ ಆಪ್ಕಾ ಸಾಥ್ ಹೇ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಕಾಶ್ಮೀರ ನಿಮ್ ಜೊತೆಯಲ್ಲಿ ಇದೆ, ಇದು ಯಾವುದಕ್ಕೂ ಕೂಡ ನೀವು ಭಯ ಪಡಬೇಡಿ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಜನ ಅಂತ ಹೇಳಿದ್ರೆ ಇಲ್ಲಿರೋ ಕಾಶ್ಮೀರಿಗರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಒಂದೊಂದು ಬಹಳ ಸ್ಪಷ್ಟವಾಗಿದೆ, ಬಹಳ ಸೂಕ್ಷ್ಮ ವಿಚಾರ, ಬಹಳ ಗಂಭೀರ ವಿಚಾರ. ಕೇಂದ್ರ ಸರ್ಕಾರವು ಕೂಡ ಭಯೋತ್ಪಾದನೆಯನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದೆ. ಹೀಗೆಲ್ಲ ಇರುವಾಗ ಇಡೀ ದೇಶವೇ, ಭಾರತೀಯರೆಲ್ಲರೂ ಕೂಡ ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧ ತೊಡೆ ತಟ್ಟಿದ್ದಾರೆ. ಹೀಗಿರುವಾಗ ಸಂಪೂರ್ಣ ನಿರ್ನಾಮ ಮಾಡಿಯೇ ಮಾಡ್ತಾರೆ. ಯಾರು ಕೂಡ ಭಯ ಪಡೋದು ಬೇಡ, ಯಾರು ಕೂಡ ಡರ್ ಆಗೋದ್ ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಬರುವ ಪ್ರವಾಸಿಗರು ಬನ್ನಿ, ಇಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಏನೀಗ ಕಾಶ್ಮೀರವನ್ನು ಕರೀತಾರೆ, ಅದರ ಅಸ್ತಿತ್ವ ಇಲ್ಲಿ ಹಂಗೆ ಇದೆ. ತಾವೆಲ್ಲರೂ ಕೂಡ ಇಲ್ಲಿ ಬಂದು ಕಾಶ್ಮೀರದ ಬದುಕಿಗಾಗಿ, ಕಾಶ್ಮೀರಕ್ಕೆ ಇರೋದು ಒಂದೇ ಒಂದು ಆಸರೆ, ಅದು ಪ್ರವಾಸೋದ್ಯಮ ಮಾತ್ರ. ಈ ನಸುಗುನ್ನಿಗಳು ಮಾಡಿರುವಂತ ಈ ಕೃತ್ಯಕ್ಕೆ ಕಾಶ್ಮೀರ ಇವತ್ತು ಬಡವಾಗಿದೆ. ಕಾಶ್ಮೀರ ಎಲ್ಲರಲ್ಲೂ ಕೂಡ ಬೇಡ್ಕೊಳ್ತಾ ಇದೆ, ಭಯೋತ್ಪಾದನೆಯನ್ನು ಮಟ್ಟ ಹಾಕಿ ಪ್ರವಾಸಿಗರು ಬರುವವರು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾವಿರುವಂತ ಈ ಡಲ್ ಲೇಕ್ ನಲ್ಲಿ ಜನರು ಸ್ವಲ್ಪ ಕಡಿಮೆ ಇದ್ದಾರೆ. ಕಡಿಮೆ ಅಂತ ಹೇಳ್ರಿ ಯಾರು ಕೂಡ ಇಲ್ಲ, ಭಯ ಪಟ್ಟಿದ್ದಾರೆ, ಅವರು ಆತಂಕದಲ್ಲಿದ್ದಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಇನ್ನು ಮುಂದೆ ಹಂಗಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜನರಿಗೊಂದು ಅಭಯ ನೀಡ್ತಾ ಇದೆ. ಕಾಶ್ಮೀರಿಗರು ಕೂಡ ನಾವೆಲ್ಲರೂ ನಿಮ್ ಜೊತೆಲಿ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಕಾಶ್ಮೀರದಲ್ಲಿ ಶ್ರೀನಗರದ ಈ ಮಕಾಯಿ ಪಾಯಿಂಟ್ ನ ಈ ಪ್ರವಾಸೋದ್ಯಮದ ಕೆಲವೊಂದಿಷ್ಟು ಪಾಯಿಂಟ್ ಗಳಿದ್ದಾವಲ್ಲ, ಅಲ್ಲೆಲ್ಲ ಈ ರೀತಿಯ ಒಂದಿಷ್ಟು ವ್ಯವಸ್ಥೆಗಳು ಅಥವಾ ಈ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕಾಶ್ಮೀರದಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಕಾಶ್ಮೀರದಲ್ಲಿ ಆದಂತ ಟೆರರ್ ಅಟ್ಯಾಕ್, ಅದಾದ ನಂತರ ಆದಂತ ಘಟನೆಗಳು, ಇದೆಲ್ಲವೂ ಕೂಡ ನಾವು ಸಾಕ್ಷಿ ಆಗಿದ್ದೀವಿ. ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ನಿರಂತರವಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ತಲುಪಿಸ್ತಾ ಇದ್ದೀವಿ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಇಡೀ ದೇಶವೇ ಇವತ್ತು ಕಾಶ್ಮೀರದಲ್ಲಿ ಆದಂತ ಟೆರರ್ ಅಟ್ಯಾಕ್ ಅನ್ನ ಖಂಡಿಸಿ ಈ ಉಗ್ರಗಾಮಿಗಳನ್ನ ಮಟ್ಟ ಹಾಕಬೇಕು ಅನ್ನೋ ಒಕ್ಕೊರಲ ಆಗ್ರಹ ಇದೆ.
ಜಾಗತಿಕವಾಗಿಯೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಬೇರೆ ಬೇರೆ ದೇಶಗಳು ನಿಂತ್ಕೊಂಡಿದ್ದಾವೆ. ಭಾರತದ ಮುಂದಿನ ಭಯೋತ್ಪಾದಕ ನಿಗ್ರಹ ನಡೆ ಹೇಗಿರುತ್ತೆ ಅನ್ನೋದು ಭಾರಿ ಕುತೂಹಲವಾಗಿದೆ. ಕಾಶ್ಮೀರದಿಂದ ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.